ಹೇ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಮಾಮ್ ದನಿಯ ನ್ಯೂಸ್. ಸೊ ಇವತ್ತು ನೋಡಿದಿರುವ ಸೋಷಲ್ ಸೈನ್ಸ್ನ ಒಂದು ಕೀ ಆನ್ಸರ್ಸ್ನ ನೋಡೋಣ, ಓಕೆನಾ. ಸೊ ಇವತ್ತು ನೋಡಿದಿರುವ ಒಂದು ಪ್ರಶ್ನೆ ಪತ್ರಿಕೆ ಏನಿದೆ ನಿಮ್ಮದು, ಒಂದು 10th ಸೈನ್ಸು ಅಂದರೆ ಸಮಾಜದ ಏನು ಕ್ವಶನ್ ಪೇಪರ್ ಇದೆ, ಸೊ ಅದರ ಒಂದು ಆನ್ಸರ್ಸ್ನ ನೋಡೋಣ. ಸೊ ಬನ್ನಿ, ಮೊದಲನೇ ಕ್ವಶನ್ ನೋಡೋದಾದರೆ, ಸೊ ಇದರ ಉತ್ತರ ಬಂದುಬಿಟ್ಟು ಆಪ್ಷನ್ ಎ ಹೌಸಿ ಆಗಿರುತ್ತೆ. ಎರಡನೇ ಕ್ವಶನ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಡಿ ನವದೆಹಲಿ ಆಗಿರುತ್ತೆ. ಹಾಗೆಯೇ ಮೂರನೇ ಒಂದು ಆನ್ಸರ್ ಬಂದುಬಿಟ್ಟು ಆಪ್ಷನ್ ಸಿ ಮೆಕ್ಕಲು ಮಣ್ಣು ಆಗಿರುತ್ತೆ. ನಾಲ್ಕನೇ ಒಂದು ಆನ್ಸರ್ ಬಂದುಬಿಟ್ಟು ಅಂದರೆ ಆಪ್ಷನ್ ಸಿ ಡಾಕ್ಟರ್ MS ಸ್ವಾಮಿನಾಥನ್ ಆಗಿರುತ್ತೆ. ಹಾಗೆಯೇ ಐದನೇ ಒಂದು ಕ್ವಶನ್ ನೋಡೋಣ. ಸೊ ದಕ್ಷಿಣ ಭಾರತ ಅಂದರೆ ಅತ್ಯುನ್ನತ ಶಿಖರ ಬಂದುಬಿಟ್ಟು ಇಲ್ಲಿ ಆಪ್ಷನ್ ಮುಡಿ ಆಗಿರುತ್ತೆ, ಓಕೆನಾ. ಸೊ ಆಪ್ಷನ್ ಬಿ ಆಗಿರುತ್ತೆ. ಹಾಗೆಯೇ ಆರನೇ ಒಂದು ಕ್ವಶನ್ನು ಮಕ್ಕಳ ಸಾವಣಿ ಸಂಖ್ಯೆ ಇಲ್ಲಿ ಆಪ್ಷನ್ ಅಂದರೆ 1098 ಆಗಿರುತ್ತೆ, ಆಪ್ಷನ್ ಬಿ ಆಗಿರುತ್ತೆ. ಹಾಗೆಯೇ ಇಲ್ಲಿ 7th ಕ್ವಶನ್ನು ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಉದ್ಘೋಷಣೆ ಮಾಡಿದ ವರ್ಷ, ಇದರ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಅಂದರೆ 1990 ಆಪ್ಷನ್ ಡಿ ಆಗಿರುತ್ತೆ, ಓಕೆನಾ. ಸ್ವಲ್ಪ ಕನ್ಫ್ಯೂಸ್ ಇದೆ. ಸೊ ಇದರ ಆನ್ಸರ್ ನಿಮಗೆ ಗೊತ್ತಿತ್ತು ಅಂದರೆ ನನಗೆ ಪ್ಲೀಸ್ ತಿಳಿಸಿ. 1948 ನನ್ನ ಆನ್ಸರು. ಸೊ ಅದರ ಕರೆಕ್ಟ್ ಇದ್ದರೆ ಪ್ಲೀಸ್ ನನಗೆ ಆನ್ಸರ್ಸ್ನ ತಿಳಿಸಿ, ಓಕೆನಾ. ಸೊ 8ನೇ ಒಂದು ಆನ್ಸರ್ ಬಂದುಬಿಟ್ಟು ಮಾರ್ಚ್ 15 ಅಂದರೆ ಆಪ್ಷನ್ ಎ. ಈಗ ಅಂದರೆ 1 ಮಾರ್ಕ್ಸ್ನ ನೋಡೋದಾದರೆ, ವೆಲ್ಲೆಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡ್ಗೆ ಏಕೆ ಮರಳಿದನು? ಸೊ ಯುದ್ಧಗಳು ಕಂಪ್ನಿಯ ಮೇಲಿನ ಹಣಕಾಸಿನ ಹೊರೆಯನ್ನು ಹೆಚ್ಚಿಸಿದ್ದು, ಅದಕ್ಕೋಸ್ಕರ ಅವನು ಹೊರಟನಂತೆ. 10ನೇ ಒಂದು ಕ್ವಶನ್ನ ಆನ್ಸರು ನನಗೆ ನೋಡೋದಾದರೆ ಆಸ್ಟ್ರೇಲಿಯಾ ರಾಜ ಪರ್ಷಿನಾಡು, ಓಕೆನಾ. ಸೊ ಮೊದಲ ಮಹಾಯುದ್ಧಕ್ಕೆ ತಕ್ಷಣ ಕಾರಣ ಆಸ್ಟ್ರೇಲಿಯಾ ರಾಜ ಪರ್ಷಿನಾಡು. ಸೊ ಇವೆಲ್ಲ ಆನ್ಸರ್ಸು ನನಗೆ ಸ್ವಲ್ಪ ಕನ್ಫ್ಯೂಸ್ ಇದೆ. ನಿಮಗೆ MCQ ಎಲ್ಲ ಒಂದು ಆನ್ಸರ್ಗಳು ಗೊತ್ತಿದ್ದರೆ ಪ್ಲೀಸ್ ಈ ಒಂದು ವಿಡಿಯೋನ ಲೈಕ್ ಮಾಡಿ. ಹಾಗೆಯೇ ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಅಂದರೆ 1 ಅಂಕ 2 ಅಂಕ ಎಲ್ಲ ಒಂದು ಆನ್ಸರ್ಸ್ನ ತಿಳಿಸ್ತೀನಿ. ಸೊ ಅದಕ್ಕೋಸ್ಕರ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಮುಂದೆ ನಿಮಗೆ ಎಲ್ಲ ಒಂದು ವಿಡಿಯೋಗಳು ಏನು ಸಿಗುತ್ತಲ್ವಾ, ಸೊ ಅದರ ನೋಟಿಫಿಕೇಷನ್ ನಿಮಗೆ ಅತಿ ಬೇಗನೆ ಸಿಗುತ್ತೆ. ಹಾಗೆಯೇ ನೀವು ನಮ್ಮ ವಾಟ್ಸಪ್ ಗ್ರೂಪ್ನ ಜಾಯ್ನ್ ಮಾಡಿ. ಯಾಕಂದರೆ ನಿಮಗೆ ಮುಂದಿನ ಒಂದು ವಿಜ್ಞಾನ ಇದೆ, ಮತ್ತು ಇಂಗ್ಲೀಷ್ ಇದೆ, ಸೊ ಎಲ್ಲ ಇದೆ ಅಲ್ವಾ. ಸೊ ಗಣಿತ ಇದೆ, ಎಲ್ಲ ಕ್ವಶನ್ಸ್ಗಳ ಆನ್ಸರ್ಗಳು ಸಿಗುತ್ತೆ. ಮತ್ತು ಫಿಕ್ಸ್ ಕ್ವಶನ್ ಯಾವ್ಯಾವ ಬರುತ್ತೆ ಎಕ್ಸಾಮಲ್ಲಿ, ಅದು ಕೂಡ ನಾವು ಅಪ್ಲೋಡ್ ಮಾಡ್ತೀವಿ, ನಿಮಗೆ ಫ್ರೀಯಾಗಿ ಸಿಗುತ್ತೆ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಲಿಂಕ್ ಆಗಿದ್ದೀನಿ. ಹಾಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಎಲ್ಲ ಒಂದು ಅಂದರೆ ನೋಟಿಫಿಕೇಷನ್ ಮತ್ತು ನೋಟ್ಸು ಎಲ್ಲ ಕೂಡ ಸಿಗುತ್ತೆ, ಓಕೆನಾ. ಸೊ ಮುಂದೆ ಅಂದರೆ ಪಾರ್ಟ್ ಬಿನ ವಿಡಿಯೋ ಮಾಡ್ತೀನಿ. ಸೊ ಅದು ಬೇಕಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ನೋಟಿಫಿಕೇಷನ್ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ನಿಮಗೆ ಡೈರೆಕ್ಟಾಗಿ ಸಿಗುತ್ತೆ. ಹಾಗೆ ವಾಟ್ಸಪ್ ಗ್ರೂಪ್ನ ಅಂದರೆ ಜಾಯ್ನ್ ಮಾಡೋದನ್ನ ಮರಿಬೇಡಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಓಕೆನಾ. ವಾಟ್ಸಪ್ ಗ್ರೂಪ್ ಜಾಯ್ನ್ ಮಾಡಿದ್ರೆ ನಿಮಗೆ ಫ್ರೀಯಾಗಿ ಎಲ್ಲ ನೋಟ್ಸ್ಗಳು ಸಿಗುತ್ತೆ, ಫಿಕ್ಸ್ ಕ್ವಶನ್ ಮತ್ತು ಇಂಪಾರ್ಟೆಂಟ್ ಕ್ವಶನ್ ಕೂಡ ಸಿಗುತ್ತೆ. ಸೊ ಎಲ್ರಿಗೂ ಧನ್ಯವಾದಗಳಿದ್ರೆ, ಮುಂದಿನ ಅಂತಹ ವಿಡಿಯೋಗಳಲ್ಲಿ ಸಿಗೋಣ.